ಓಕೆ ಸರ್, ಸೆಕೆಂಡ್ ಪ್ರೊಡಕ್ಷನ್ ಈಗ ಚಿತ್ರರಂಗದಲ್ಲಿ ಇರೋ ಪರಿಸ್ಥಿತಿನಲ್ಲಿ ಒಬ್ಬ ನಿರ್ಮಾಪಕ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಒಂಚೂರು ಯಾಮಾರಿದ್ರೆ ನಿಮಗೆ ಮೂರು ನಾಮ ಹಾಕೋರು ಜಾಸ್ತಿ ಜನ ಆಗಿದ್ದಾರೆ. ಜೊತೆಗೆ ಇಂಡಸ್ಟ್ರಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಡಲ್ ಹೊಡಿತಾ ಇದೆ. ಈಗ ಟಾಕ್ಸಿಕ್ ಬರೋದ್ರಿಂದ ಏನಾದರೂ ಹೆಲ್ಪ್ ಆಗ್ಬೋದೇನೋ ಗೊತ್ತಿಲ್ಲ. ಸೊ ಇಂಡಸ್ಟ್ರಿ ಒಂದು ಇದನ್ನ ಸ್ಥಿತಿನ ಗಮನದಲ್ಲಿಟ್ಕೊಂಡು ನೀವು ಎಷ್ಟು ಜಾಗರೂಕತೆಯಿಂದ ಇದ್ದೀರಾ ಅಂತ ಹೇಳ್ಬಿಟ್ಟು, ಎಷ್ಟು ಜಾಗರೂಕತೆಯಿಂದ ಸಿನಿಮಾ ಮಾಡಿದ್ದಾರೆ ಅಂದರೆ ಬಡ್ಜೆಟ್ ವೈಸ್ ಆಗಿರ್ಬೋದು, ಸೊ ಅದರ್ವೈಸ್ ಎಷ್ಟು ಅಲರ್ಟ್ ಆಗಿದ್ದೀರಾ ಅಂತ? ಇಲ್ಲ, ಬಡ್ಜೆಟ್ ವೈಸ್ ಅಂದ್ಕೊಂಡಾಗ ಸಿನಿಮಾ ಕತೆ ನಾವೇನು ಮಾಡ್ಕೊಂಡಿರ್ತೀವಿ ಅದಕ್ಕೆ ತಕ್ಕನಾಗಿ ನಾವು ಬಜೆಟ್ನ ಖರ್ಚು ಮಾಡಲೇಬೇಕಾಗತ್ತೆ. ಏಕೆಂತಂದರೆ ಸಿನಿಮಾ ಏನು ಕೇಳುತ್ತೋ ಅದನ್ನು ಕೊಡಲಿಲ್ಲ ಅಂತಂದರೆ ಸಿನಿಮಾ ನಮಗೇನು ಕೊಡಬೇಕು ಅದನ್ನು ಕೊಡಲ್ಲ. ಇದು ಫಸ್ಟಿಂದನೂ ನಾನು ಕತೆಗೆ ಏನು ಬೇಕೋ ಅದನ್ನು ಎಲ್ಲೂ ಚಿಕ್ಕಣ್ಣನ ಸಿನಿಮಾ ಅಂತ ಆಗಲಿ, ಇದೊಂದು ಕಾಮಿಡಿ ಸಿನಿಮಾ, ಸಣ್ಣ ಸಿನಿಮಾ ಮಾಡಬೇಕು ಅನ್ನೋ ಥರದ ಉದ್ದೇಶದಲ್ಲಿ ನಾನು ಸಿನಿಮಾನೇ ಮಾಡಿಲ್ಲ ಈ ಸಿನಿಮಾನ. ಅಂದರೆ ಒಬ್ಬ ನಮಗೆ ಚಿಕ್ಕಣ್ಣನೇ ದೊಡ್ಡ ಹೀರೋ ಅನ್ನೋದಕ್ಕಿಂತ ಅವ್ನು ದೊಡ್ಡ ಹೀರೋನೇ. ಏಕೆಂತಂದರೆ ಅವನೊಂದು 150 ಸಿನಿಮಾ ಆಗಿದೆ, ಕಾಮಿಡಿಯನ್ ಆಗಿ ಹೀರೋ ಆಗಿದೆ, 2ನೇ ಸಿನಿಮಾ. ಅವನಿಗೂ ಕರ್ನಾಟಕದಲ್ಲಿ ತುಂಬ ಫ್ಯಾನ್ ಬೇಸ್ ಇರೋದ್ರಿಂದ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಅದಕ್ಕೆ ಅಂದರೆ ಒಂದು ದೊಡ್ಡ ಹೀರೋ ಯಾವ ರೀತಿ ಕಾಣಬೇಕು, ದೊಡ್ಡ ಹೀರೋ ಇದ್ದರೆ ಯಾವ ರೀತಿ ಸಿನಿಮಾ ಮಾಡಬೇಕು, ಅದೇ ರೀತಿ ಸಿನಿಮಾ ಮಾಡಿದ್ದೀವಿ. ನೀವು ಹೇಳಿದ್ರೆ ಇನ್ನೊಂದು ಅಂದರೆ ಇವತ್ತಿರೋ ಸಿನಿಮಾ ಪರಿಸ್ಥಿತಿಗೆ ಹೆಂಗೆ ಅಂತ ಅಂದ್ಬಿಟ್ಟು ಒಂದು ಎಲ್ಲ ಏನಾಯಿತು ಅಂತಂದರೆ ಸಿನಿಮಾಗಳನ್ನ ಮಾಡ್ತಾ ಹೋದಾಗ ಈ OTT ಅನ್ನೋದು ಒಂದು ಬಂತು. ಕೆಲವೊಂದಷ್ಟು OTTನ ನಂಬ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಫಸ್ಟು, ಒಂದಷ್ಟು ಸ್ಯಾಟಲೈಟು ಇದು ಅಂತ ಅಂದ್ಕೊಂಡು ಕೆಲಸ. ಈಗ ಏನಾಗಿದೆ ಅಂದರೆ ಪುನಃ ಬ್ಯಾಕ್ ಟು ಇದು ನಾವು ಮುಂಚೆ ಏನು ಸಿನಿಮಾ ಮಾಡ್ತಾಯಿದ್ವಿ, ಥಿಯೇಟರ್ಗೋಸ್ಕರ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಈ ಸಿನಿಮಾನೂ ಅಷ್ಟೇ, ಥಿಯೇಟರ್ಗೋಸ್ಕರ, ಕನ್ನಡ ಚಿತ್ರಪ್ರೇಮಿಗಳಿಗೋಸ್ಕರ ಮಾಡಿರೋ ಸಿನಿಮಾ. ನನ್ನ ಆ ಒಂದು ದೃಷ್ಟಿಕೋನನ ಮಾತ್ರನೇ ಇಟ್ಕೊಂಡು ಥಿಯೇಟರ್ಗೋಸ್ಕರ ಮಾಡಿರುವಂಥ ಸಿನಿಮಾ. ನನ್ನ ಕನ್ನಡ ಜನ ಕೈ ಬಿಡಲ್ಲ ಅನ್ನೋದು ಖಂಡಿತವಾಗ್ಲೂ ನಂಬಿಕೆ. ಸರ್, ಇನ್ನು ಟಾಕ್ಸಿಕ್ ಬರ್ತಾ ಇದೆ. ಸೊ ನೀವು ಮತ್ತು ಯಶು ತುಂಬ ಆಪ್ತರು. ಸೊ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿಗೂ ನೀವು ಕೂಡ ಒಂದು ಸಾಂಗ್ ಬರೆದಿದ್ದೀರಾ. ಸೊ ಏನು ಹೇಳ್ತೀರಿ ಟಾಕ್ಸಿಕ್ ಸಿನಿಮಾ ಬಗ್ಗೆ ಅಂತ? ನಾನು ಡಾರ್ಲಿಂಗ್ ಅಂತೀನಿ ಯಾವಾಗಲೂ. ಏಕೆಂತಂದರೆ ನಂದು ಮತ್ತು ಎಷ್ಟು ಜರ್ನಿ ಶುರುವಾಗಿದ್ದು ಉತ್ತರಾಯಣ ಅಂತ ಒಂದು ಸೀರಿಯಲಲ್ಲಿ, ಅಲ್ಲಿ ಆ ಸೀರಿಯಲ್ಲಿಂದ ನಂದು ಅವ್ರದ್ದು ಹತ್ತತ್ರ ಒಂದು 22 ವರ್ಷದ ಗೆಳೆತನ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಏಕೆಂತಂದರೆ ಅವತ್ತಿಗೆ ಆ ಸಿನಿಮಾದಲ್ಲಿ 300 ರೂಪಾಯಿ, ಆ ಉತ್ತರಾಯಣ ಸಿನಿಮಾದಲ್ಲಿ ಒಂದು ತಮ್ಮನ ಕ್ಯಾರೆಕ್ಟ್ರ್ ಮಾಡ್ತಾಯಿದ್ದಿದ್ದು ಆ ಯಶ್. ಅದರಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ನನಗೆ 150 ರೂಪಾಯಿ ಡೈಲಿ ಬೇಸಿಸಲ್ಲಿ ಇದು ಕೊಡ್ತಾ ಇದ್ದಿದ್ದು. ಇವತ್ತಿಗೆ ಅದು ಇದರಿಂದ KGF-ಇಂದ 300 ಕೋಟಿ ದಾಟ್ತು. ಇವಾಗ 3000 ಕೋಟಿಗೂ ಹೋಗುತ್ತೆ ಅನ್ನೋದು ಎಲ್ಲ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಆಗುತ್ತೆ, ಆಗಲಿ ಅಂತಂದ್ಬಿಟ್ಟು ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಯಾಕೆಂತಂದರೆ 300 ಕೋಟಿ, 3000 ಕೋಟಿ ಇದನ್ನೆಲ್ಲ ಕೇಳೋದಕ್ಕೇ ಒಂದು ಖುಷಿಯಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯಿಂದ ಒಂದು ಸಿನಿಮಾ ಇಡೀ ವಿಶ್ವದಾದ್ಯಂತ ಸೌಂಡ್ ಮಾಡ್ತಿದೆ ಅಂತಂದಾಗ ಏನೂ ಇಲ್ಲ, ಸುಮ್ಮನೆ ಸೆಲೆಬ್ರೇಟ್ ಮಾಡಬೇಕು. ಎಲ್ಲರೂ ಅಷ್ಟೇ, ಕನ್ನಡದವ್ರು ಎಲ್ಲರೂ. ಅಂದರೆ ದೊಡ್ಡ ಸಿನಿಮಾಗಳಾಗ್ತಾಯಿದೆ ಎಲ್ಲ, ಮಲಯಾಳಂ, ತೆಲುಗು, ತಮಿಳು, ಹಿಂದಿ ಎಲ್ಲ ಕಡೆನೂ. ಅಲ್ಲಿ ಅದಕ್ಕಿರುವಂಥ ಒಂದು ಕ್ರೇಜ್ ನೋಡಿದ್ರೆ ಇದಕ್ಕಿಂತ ಒಂದು ಕನ್ನಡ ಇಂಡಸ್ಟ್ರಿಲಿ ಇಲ್ಲ ಆಗಲ್ಲ, ಕನ್ನಡ ಇಂಡಸ್ಟ್ರಿ ಬಿದ್ದೋಗಿದೆ, ಇದಾಗಿದೆ ಅಂತ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಖಂಡಿತವಾಗ್ಲೂ ಟಾಕ್ಸಿಕ್ ಸಿನಿಮಾ ಚೆನ್ನಾಗಾಗುತ್ತೆ. ಟಾಕ್ಸಿಕ್ ಒಂದೇ ಅಂತಲ್ಲ, ಮೊನ್ನೆ ನಾನು ಸುದೀಪ್ ಸರ್ದು BRB ಸೆಟ್ಗೆ ಹೋಗಿದ್ದೆ, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದೆ ಸಿನಿಮಾ.